ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿ. ಇವತ್ತು ಭಾರತೀಯ ವಿದ್ಯಾರ್ಥಿ ಸಂಘದ ಈ ವೇದಿಕೆಯ ಮೂಲಕ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕರ್ನಾಟಕದ ಜನಜೀವನದಲ್ಲಿ ಚರ್ಚೆ ಆಗ್ತಿರ್ತಕ್ಕಂತಹ ಮತಾಂತರ ನಿಷೇಧ ಈ ವಿಷಯಗಳನ್ನ ಕುರಿತಂತೆ ಮಾತಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಆ್ಯಕ್ಚುಲಿ ಸರ್ಕಾರ ತಂದಿರೋ ಕಾನೂನಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂತ ಇಲ್ಲ, ಅದು ಧಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತಲೇ ಇರೋದು. ಈ ಪೋಸ್ಟ್ರಲ್ಲಿ ನಾವು ಬಿಟ್ಟಾಗ ಕೆಲವರು ಅಬ್ಜೆಕ್ಷನ್ ಎತ್ತಿದ್ರು. ಅದಕ್ಕೆ ನಾವು ಅಲ್ಲಿ ಮತಾಂತರ ನಿಷೇಧ ಅಂದ್ವಿ ವಿನಃ ಕಾಯ್ದೆ ಅಂತ ಬರೆದಿಲ್ಲ. ಜೊತೆಗೆ ಆ ಧಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಅಷ್ಟು ಉದ್ದ ಟೈಪ್ ಮಾಡೋಕ್ಕೂ ಅಲ್ಲಿ ಅವಕಾಶ ಇದ್ದಿರಲಿಲ್ಲ. ಆ ಕಾರಣಕ್ಕೋಸ್ಕರ ಆಮೇಲೆ ಈ ಹೆಸರು ಕ್ಯಾಚಿ ಆಗಿದೆ, ಮತಾಂತರ ನಿಷೇಧ ಅನ್ನೋದು ಅಟ್ರಾಕ್ಟಿವ್ ಆಗಿದೆ. ಆಮೇಲೆ ಅಲ್ಲಿ ಧಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಹೆಸರಿಗಿದ್ದರೂ ಸಹಿತವಾಗಿ ಅದರ ಒಳಗಡೆ ಉದ್ದೇಶ ಮತಾಂತರವನ್ನು ನಿಷೇಧಿಸುವುದೇ ಆಗಿರೋದರಿಂದ ಹಾಗಾಗಿ ಏನು ತಪ್ಪಿಲ್ಲ ಅಂತ ಆ ಹೆಸರನ್ನು ಸಾಮಾನ್ಯವಾಗಿ ಇಟ್ಟು ಪೋಸ್ಟ್ ಹಾಕಿ ಪ್ರಚಾರ ಮಾಡಿದ್ವಿ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಈಗ ಇವತ್ತು ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂತಹ BJP ಸರ್ಕಾರ ಬಹಳ ಕಾಳಜಿಯಿಂದ, ಅಂದರೆ ಇಲ್ಲಿಯವರೆಲ್ಲರೂ ಬೇರೆ ಬೇರೆ ಧರ್ಮಕ್ಕೆ ಹೊರಟೋಗ್ಬಿಟ್ರೆ ಭಾರತದ ಅಸ್ತಿತ್ವ, ಭಾರತದ ಸಂಸ್ಕೃತಿ ಇದಕ್ಕೆಲ್ಲ ಧಕ್ಕೆ ಆಗುತ್ತೆ ಅನ್ನೋ ಕಾಳಜಿಯಿಂದ ಈ ಬಿಲ್ಲನ್ನು ತಂದಿದ್ದಾರೆ. ಅವರ ಕಾಳಜಿಗೆ ನಾವು ಖಂಡಿತವಾಗ್ಲೂ ಮೆಚ್ಚೋಣ, ಅಪ್ರಿಷಿಯೇಟ್ ಮಾಡೋಣ. ಆದರೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನಂತ ಅಂದರೆ, ಡಾರ್ವಿನ್ ಸಿದ್ಧಾಂತ ತಮಗೆಲ್ಲ ಗೊತ್ತಿರ್ಬೋದು. ಚಾರ್ಲ್ಸ್ ಡಾರ್ವಿನ್ ಅಂತ ಒಬ್ಬ ವಿಜ್ಞಾನಿ, ಅವ್ರ ಸಿದ್ಧಾಂತ. ಅವ್ರೇನು ಹೇಳ್ತಾರೆ, ಯಾವುದು ಫಿಟ್ಟೆಸ್ಟ್ ಇರ್ತದೆ ಅದಷ್ಟೇ ಇಲ್ಲಿ ಸರ್ವೈವ್ ಆಗುತ್ತೆ ಅಂತ, ಉಳಿಯುತ್ತೆ ಅಂತ. ಫಿಟ್ಟೆಸ್ಟ್ ಅಂದರೆ ಎಲ್ಲ ವಾತಾವರಣಕ್ಕೂ ಒಗ್ಗುವಂತಹ, ಎಲ್ಲ ಸನ್ನಿವೇಶಕ್ಕೂ ಹೊಂದಿಕೊಳ್ಳುವಂತಹ ಜೀವಿ ಅದಷ್ಟೇ ಉಳಿಯುತ್ತೆ ಭೂಮಿ ಮೇಲೆ ಅಂತ ಅವನ ಸಿದ್ಧಾಂತ ಇರೋದು. ತೀರಾ ಬಲಶಾಲಿ ಆದದ್ದಾಗಲಿ ಅಥವಾ ತೀರಾ ಬ್ರಿಲಿಯಂಟ್ ಆದಾಗಲಿ ಉಳಿಯಲ್ಲ. 1 ಡಿಗ್ರಿ ಟೆಂಪ್ರೇಚರ್ಗೂ ಒಗ್ಗುವಂಗಿರಬೇಕು, 45-46 ಡಿಗ್ರಿ ಟೆಂಪ್ರೇಚರ್ಗೂ ತಡ್ಕೊಳ್ಳೋಂಗಿರಬೇಕು. ಅಂತಹ ಜೀವಿಗಳಷ್ಟೇ ಉಳಿತವೆ ಅನ್ನೋ ಅರ್ಥದಲ್ಲಿ ಒಂದು ಥಿಯರಿ ಇದೆ. ಅದನ್ನು ಇಲ್ಲಿಗೆ ಅಪ್ಲೈ ಮಾಡೋದಾದರೆ, ಇಲ್ಲಿ ನಮ್ಮ ಪ್ರಶ್ನೆ ಏನಂತ ಅಂದರೆ, ಅವರು ಕ್ರೈಸ್ತರು 15,000 ಕಿಲೋಮೀಟ್ರ್ ದೂರದಿಂದ ಬಂದು ಇಲ್ಲಿ ಕ್ರೈಸ್ತ ಧರ್ಮನ ಪ್ರಚಾರ ಮಾಡ್ತಾರೆ. 1000 ಕಿಲೋಮೀಟ್ರ್ ದೂರದಿಂದ ಇಸ್ಲಾಂ ಧರ್ಮ ಭಾರತಕ್ಕೆ ಬಂದು ಪ್ರಚಾರ ಮಾಡ್ತಾಯಿದೆ. ಅಂದರೆ ಅವ್ರಿಗೆ ಅಷ್ಟು ಸಾಮರ್ಥ್ಯ ಇದೆ, ಅಷ್ಟು ಕೆಪಾಸಿಟಿ ಇದೆ. ಬಟ್ ನೀವು ಇಲ್ಲೇ ಇದ್ದು ಇಷ್ಟು ದೊಡ್ಡ ಪೌರೋಹಿತ್ಯವನ್ನು ಮಾಡ್ತಾ, ಇಷ್ಟೆಲ್ಲ ಓದ್ಕೊಂಡು, ಇಷ್ಟೆಲ್ಲ ಶಾಸ್ತ್ರ ಪುರಾಣಗಳನ್ನ ಬರೆದು ಇರೋ ಜನಗಳನ್ನ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಂದರೆ ಮಿಸ್ಟೇಕ್ ಯಾರ್ದು ಅಂತ, ದೌರ್ಬಲ್ಯ ಯಾರ್ದು, ಸಮಸ್ಯೆ ಯಾರ್ದು? ಡಾರ್ವಿನ್ನ ಪ್ರಕಾರ ಯೋಚನೆ ಮಾಡೋದಾದರೆ ಇದನ್ನು ಪುರೋಹಿತ ವರ್ಗದಲ್ಲಿರ್ತಕ್ಕಂಥ ಬುದ್ಧಿವಂತರು ದಯಮಾಡಿ ಯೋಚಿಸಬೇಕು. ಯಾಕೆ ಅಂತ ಅಂದರೆ, ಅವರು ಅಷ್ಟು ದೂರದಿಂದ ಬಂದು ಧರ್ಮ ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಬಟ್ ನಿಮಗೆ ಹಂಗೆ ಸಾಧ್ಯ ಆಗ್ತಾ ಇದೆಯಾ? ಬೇರೆಯವ್ರನ್ನ ಹೊಸಬ್ರನ್ನ ಧರ್ಮಕ್ಕೆ ಸೇರಿಸ್ಕೊಳ್ಳೋಕ್ಕಾಗ್ತಾ ಇದೆಯಾ? ಆಗಲ್ಲ. ಅಟ್ಲೀಸ್ಟ್ ಇರೋರನ್ನ ಉಳಿಸ್ಕೊಳ್ಳೋಕ್ಕಾಗ್ತಾ ಇದೆಯಾ? ಆಗಲ್ಲ. ಅಂದರೆ ಪ್ರಾಬ್ಲಮ್ ಯಾರ್ದಂಗಾದರೆ ಅದನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಾಬ್ಲಮ್ ಎಲ್ಲಿದೆ ಅನ್ನೋದಕ್ಕೆ 1-2-3 ಉದಾಹರಣೆ ಕೊಡೋದಾದರೆ, ಸಹಜವಾಗಿ ಈಗ ಹೊಸ ಜನ್ರೇಷನ್ ಇದೆ, ಗ್ಲೋಬಲೈಸೇಷನ್ ಆಗಿ ಒಗ್ಗೊಂಡು, ನೀವೇ ತಂದಿರುವಂಥ ಗ್ಲೋಬಲೈಸೇಷನ್ಗೆ ಒಗ್ಗಿರುವಂತಹ ಎಲ್ಲ ಗ್ಲೋಬಲೈಸೇಷನ್ನ ರೀತಿ ರಿವಾಜುಗಳನ್ನ, ಬದಲಾವಣೆನ, ಸ್ಪೀಡನ್ನು ಅನುಸರಿಸ್ತಿರ್ತಕ್ಕಂಥ ಹೊಸ ವರ್ಗಕ್ಕೆ ನೀವು ಮೊಟ್ಟೆ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು ಅಂತ ಚರ್ಚೆ ಇಟ್ಟರೆ ಅವ್ರಿಗದು ಹಾಸ್ಯಾಸ್ಪದ ಅಂತ ಅನ್ಸಲ್ವಾ? ಇವರೆಷ್ಟು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಅನ್ಸಲ್ವಾ? ಮಾಂಸ ತಿನ್ನೋರೆಲ್ಲರೂ ಇವರು ರಾಕ್ಷಸರು, ಮಾಂಸ ತಿನ್ನೋದು ಕೀಳು, ಈ ಥರ ಯಾವುದೋ ಓಬಿರಾಯನ ಕಾಲದ ಐಡಿಯಾಲಜಿಗಳನ್ನ, ಸಿದ್ಧಾಂತಗಳನ್ನ ಹೇಳಿದ್ರೆ ಈ ಹೊಸ ಜನ್ರೇಷನ್ನು ನಿಮ್ಮ ಧರ್ಮವನ್ನು ಹೇಗೆ ಒಪ್ಪುತ್ತೆ? ಯೋಚನೆ ಮಾಡಬೇಕಲ್ವಾ? ಲೋಕದಲ್ಲಿ ಆಹಾರ ಅಲ್ಲದೆ ಇರೋದು ಯಾವುದಿದೆ? ಇಲ್ಲಿ ಯಾವುದಿದೆ? ಎವ್ರಿಥಿಂಗ್ ಈಸ್ ಫುಡ್. ಎಲ್ಲವೂ ಆಹಾರ, ಎಲ್ಲಕ್ಕೂ. ಈ ಮರವನ್ನು ತಿಂದು ಬದುಕುವಂಥ ಬ್ಯಾಕ್ಟೀರಿಯಾ ಇರ್ತದೆ, ಈ ಕಬ್ಬಿಣವನ್ನು ತಿಂದು ಬದುಕುವಂಥ ಒಂದು ಜೀವಿ ಇದ್ದೇ ಇರ್ತದೆ. ಎಲ್ಲವೂ ಆಹಾರ. ಕನಕದಾಸರು ಹೇಳೋದೇನೆಂದರೆ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ ಅಂತ ಕನಕದಾಸರ ಪದ್ಯ. ಅಟ್ಟು ಉಣ್ಣದ ವಸ್ತುಗಳಿಲ್ಲ ಅಂದರೆ ಇಲ್ಲಿ ಆಹಾರ ಅಲ್ಲದಿರೋ ವಸ್ತುನೇ ಇಲ್ಲ ಅಂತ. ಭೂಮಿಗೀತ ಅಂತ ಪದ್ಯದಲ್ಲಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ, ಭೂಮಿ ಒಂದನ್ನು ಇನ್ನೊಂದಕ್ಕೆ ಆಹಾರ ಮಾಡಿಕೊಟ್ಟಿದೆ ಅಂತ. ಇಲ್ಲಿ ಒಂದು ಇನ್ನೊಂದಕ್ಕೆ ಆಹಾರವೇ, ಪ್ರತಿಯೊಂದಕ್ಕೆ ಆಹಾರವೇ ಅಂತ.
ಹಕ್ಕಿ ಕೊರಳ ಹಿಚುಕಿ ಲಾಲಿ ಹಾಡಿದಳು, ಸಸಿ ಕೊರಳ ಕೊಯ್ದು ತಿಂಡಿನೂ ತಿನ್ನಿಸಿದಳು. ಭೂಮಿ ಒಂದಿನಕ್ಕೊಂದು ಇನ್ನೊಂದಕ್ಕೆ ಆಹಾರ ಮಾಡಿಕೊಡ್ತಾರೆ. ಈ ಥರ ಇದೆ ವಾತಾವರಣನೇ, ಅಟ್ಮಾಸ್ಫಿಯರ್ ಈ ಥರ ಇದೆ. ಆಮೇಲೆ ಗ್ಲೋಬಲೈಸೇಷನ್ ಎಲ್ಲ ವಿಜ್ಞಾನ ಓದ್ತಾ ಇರೋರೆ ಜಾಸ್ತಿ ಇವತ್ತಿನ ಕಾಲದಲ್ಲಿ. ಹಿಂಗೆ ಫುಡ್ ಚೈನ್ ಥಿಯರಿ ಎಲ್ರಿಗೂ ಗೊತ್ತಿರುವಾಗ ಇಂಥ ಕಾಲದಲ್ಲಿ ನೀವು ಯಾವುದೋ ಹಳೆಯ ಕಾಲದಲ್ಲಿ ಹೇಳ್ದಂಗೆ ನೀವು ಮಾಂಸಾಹಾರ ತಿನ್ನಬೇಡಿ, ಮಾಂಸಾಹಾರ ತಿಂದರೆ ರಾಕ್ಷಸರು ಆಗ್ಬಿಡ್ತೀರ, ಹಾಗೆ ಹೀಗೆ. ಇಂಥ ಧರ್ಮಕ್ಕೆ ಯಾರು ಬರ್ತಾರೆ? ಇಡೀ ಜಗತ್ತು ಅಪ್ಡೇಟ್ ಆಗ್ತಾ ಇದೆ, ಇಡೀ ಜಗತ್ತು ಮಾಡ್ರನ್ ಆಗ್ತಾ ಇದೆ. ನಿಮ್ಮ ತಲೆಯಲ್ಲಿರೋ ಗೊಬ್ಬರ ಯಾಕೆ ಬದಲಾಗ್ತಾ ಇಲ್ಲ? ನೀವ್ಯಾಕೆ ಅಪ್ಡೇಟ್ ಆಗ್ತಾ ಇಲ್ಲ? ಅಷ್ಟು ದೂರದಿಂದ ಬರ್ತಕ್ಕಂಥ ಕ್ರಿಶ್ಚಿಯನ್ರಿಗೆ ಜನರನ್ನ ಅಟ್ರ್ಯಾಕ್ಟ್ ಮಾಡೋ ಸಾಮರ್ಥ್ಯ ಇದೆ, ಅಷ್ಟು ದೂರದಿಂದ ಬರ್ತಕ್ಕಂಥ ಮುಸಲ್ಮಾನರಿಗೆ ಜನರನ್ನ ಅಟ್ರ್ಯಾಕ್ಟ್ ಮಾಡೋ ಸಾಮರ್ಥ್ಯ ಇದೆ. ನಿಮಗೆ ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ಏನು ಮಾಡಬೇಕು? ಯಾವ ಪುರೋಹಿತ ವರ್ಗ ಏನಾದ್ರು ಯೋಚನೆ ನಿಮಗೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂತ ಕಾಳಜಿ ಇದೆ, ಆಯಿತೆ, ನಿಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು. ಬಟ್ ಆ ಹಿಂದೂ ಸಂಸ್ಕೃತಿನ ಅಪ್ಡೇಟ್ ಮಾಡೋದು ಹೇಗೆ? ಅಪ್ಡೇಟ್ ಮಾಡೋಕ್ಕೆ ಯಾಕೆ ನಿಮಗೆ ಮನಸ್ಸು ಬರ್ತಾ ಇಲ್ಲ? ಯಾಕೆ ಅದನ್ನು ನೀವು ಯೋಚನೆ ಮಾಡ್ತಾ ಇಲ್ಲ ಅಂತ ಅಲ್ವಾ? ಇದು ಜನಗಳಿಗೆ ಅರ್ಥ ಆಗಲ್ವಾ? ಈ ಹೊಸ ಜನ್ರೇಷನ್ ಇಷ್ಟೊಂದು ವಿದ್ಯಾವಂತರಾಗಿರೋರು ಯೋಚನೆ ಮಾಡಲ್ವಾ? ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ. ಇಲ್ಲಿ ಇನ್ನೂ ಒಂದು ಸೂಕ್ಷ್ಮ ಸಂಗತಿನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ಬ, ಈಗ ನನಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಈ ಹಾಸ್ಟ್ಲಲ್ಲೆಲ್ಲ ಚರ್ಚ್ಗೆ ಹೋಗ್ತಾ ಇದ್ದಾರಂತೆ, ಆ ಕಾಲೇಜಲ್ಲೆಲ್ಲ ಚರ್ಚ್ಗೆ ಹೋಗ್ತಾ ಇದ್ದಾರಂತೆ, ಇದೇನು ಮಾಡೋದು ಅಂತ ಕೆಲವರು ವಿದ್ಯಾರ್ಥಿಗಳು ಬಂದು ನನಗೆ ಕಂಪ್ಲೇಂಟ್ ಹೇಳ್ತಾರೆ. ಆಗ ನಮಗನ್ಸೋದೇನೆಂದರೆ, ಈ ಕಾಲ ಹೆಂಗಿದೆ, ಗ್ಲೋಬಲೈಸೇಷನ್ ಪೀರಿಯಡ್ ಹೆಂಗಿದೆ ಅಂದರೆ, ಎಲ್ಲರೂ ಎಲ್ಲ ಕಡೆ ಮೂವ್ ಆಗುವಂಥ, ಎಲ್ಲರೂ ಎಲ್ಲ ಕಡೆ ಬೆರೆಯುವಂಥ ಈ ಸಂದರ್ಭದಲ್ಲಿ ಇನ್ನೂ ನೀವು ಯಾವ ಜನ ಅಂತ ಕೇಳ್ತೀರಾ, ಯಾವ ಜಾತಿಯವರು ಅಂತ ಕೇಳ್ತೀರಾ. ಅದನ್ನ ನೀರಕ್ಕೆ ಕೇಳೋಕ್ಕಾಗ್ದೇ ಎಷ್ಟು ಕಷ್ಟಪಟ್ಟು ನೀವು ವೆಜ್ಜೋ ನಾನ್ ವೆಜ್ಜೋ ಅಂತೆಲ್ಲ ಎನ್ಕ್ವೈರಿ ಮಾಡ್ತೀರಾ. ಇಂತಹ ಹಳೆಯ ಕಾಲದ ಜನರಿಗೆ, ಹಳೆಯ ಕಾಲದ ನಂಬಿಕೆ ಇರೋರನ್ನ ಯಾರು ಅಟ್ರ್ಯಾಕ್ಟ್ ಆಗಿ ನಿಮ್ಮ ಧರ್ಮಕ್ಕೆ ಬರ್ತಾರೆ? ಆಮೇಲೆ ಸೂಕ್ಷ್ಮ ಗಮನಿಸಿ. ಆಯಿತು, ಒಂದು ದಲಿತ ಹುಡುಗಿ ಅಥವಾ ಒಂದು ದಲಿತ ಹುಡುಗ, ನೀವು ಯಾವ ಜನ ಅಂತ ಕೇಳಿದ ತಕ್ಷಣ ಅವನು ನಾನು SC ಅದು ನಾನು ದಲಿತ ಅಂತ ಹೇಳಿದಾಗ ನಿಮ್ಮ ಮುಖ ಹೆಂಗಾಗುತ್ತೆ? ನಿಮ್ಮ ನಡವಳಿಕೆ ಹೆಂಗಾಗುತ್ತೆ? ಪರವಾಗಿಲ್ಲ, ಸಬಾಸ್, ನೀನು ಮೂಲ ನಿವಾಸಿ, ನೀನು ಒಳ್ಳೆಯ ವಂಶಸ್ಥ, ನಿಮ್ಮ ಇಡೀ ಸಮಾಜದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ನೀವು ದಗಾಕೋರ್ತನ ಮಾಡಿಲ್ಲ, ತುಂಬ ಶ್ರಮಜೀವಿಗಳು, ನೀವು ಎಂದೂ ದೇಶದ್ರೋಹ ಮಾಡಿಲ್ಲ, ಒಳ್ಳೆಯ ಜಾತಿವಂತ ನೀವು ಅಂತ ಅಪ್ರಿಷಿಯೇಟ್ ಮಾಡ್ತೀರಾ? ಯಾರ್ದು ನಾನು ದಲಿತ ಅಂತ ಗುರುತಿಸ್ಕೊಂಡ್ರೆ ಅವನೇನು ಅಪರಾಧ ಮಾಡದೇ ಇದ್ದರೂ ಅಪರಾಧಿ ಥರ ನೋಡ್ತಿರಲ್ಲ. ಯಾಕೆ? ಅಪರಾಧಿ ಥರ ನೋಡುವಂತಹ ನಿಮ್ಮ ಧರ್ಮಕ್ಕೆ ಯಾರು ಅಟ್ರ್ಯಾಕ್ಟ್ ಆಗ್ತಾರೆ? ಯಾಕೆ ಅಟ್ರ್ಯಾಕ್ಟ್ ಆಗ್ತಾರೆ? ಯಾಕೆ ಬರ್ತಾರೆ? ಕಾಮನ್ ಸೆನ್ಸ್ ಅಲ್ವಾ ಇದು ಅಂತ. ದಲಿತ ಅಂದ ತಕ್ಷಣ ಕ್ರಿಶ್ಚಿಯನ್ರು ಮುಂದೆ ನಿಂತು ಅದು ವ್ಯವಹಾರವೇ ಆಗಿರ್ಬೋದು, ಲಾಭ ಆಗಿರ್ಬೋದು, ಬಟ್ ಆ ಲಾಭದ ಬುದ್ಧಿ ನಿಮಗಿಲ್ವಲ್ಲ ಅಂತ ನಾನು ಕೇಳ್ತಾ ಇರೋದಂತ. ಅದನ್ನು ಲಾಭ, ಅದು ವ್ಯವಹಾರ, ಅದು ತಂತ್ರ ಅಂತ ಹೇಳ್ತೀರ, ನೀವು ಮಾಡಿ ಅದನ್ನು, ಯಾರು ಬೇಡ ಅಂತಾರೆ? ನಾನು ದಲಿತ ಅಂತ ಗುರುತಿಸ್ಕೊಂಡ ತಕ್ಷಣ ಒಂದು ಬೇಕ್ರಿಲಿರೋ ಹುಡುಗ, ಒಂದು ಫ್ಯಾಕ್ಟ್ರಿಲಿರೋ ಹುಡುಗ, ಒಂದು ಅಂಗಡಿಲಿರೋ ಹುಡುಗ ಅಥವಾ ಹುಡುಗಿ ಗುರುತಿಸ್ಕೊಂಡ ತಕ್ಷಣ ನೀವು ಹೆಂಗೆ ನೋಡ್ತೀರಾ? ನಿಮ್ಮ ಮನಸ್ಥಿತಿ ನೀವು ಹೆಂಗೆ ಟ್ರೀಟ್ ಮಾಡ್ತೀರಾ ಅಂತ. ನೀವು ರೆಸ್ಪೆಕ್ಟಬಲ್ ಟ್ರೀಟ್ ಮಾಡ್ತೀರಾ? ಅಲ್ಲಿವರೆಗೆ ತೋರಿಸಿದ ಪ್ರೀತಿನಲ್ಲಿ ಇನ್ನೂ ಒಂದು ಪಾಲೆ ಪ್ರೀತಿ ಎಕ್ಸ್ಟ್ರಾ ತೋರಿಸ್ತೀರಾ? ಇರ್ತಾರೆ, ನೀವು ಹೇಳ್ದಂಗೆ ಇರ್ತಾರೆ ನಿಮ್ಮ ಧರ್ಮದಲ್ಲಿ. ಇಲ್ಲರು ಯಾಕೆ ಇರ್ತಾರೆ ಅಂತ ಅಂದರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿದೆ, ನಾವು ಕಾಣೋದೇ ಹಾಗೆ, ಆದರೂ ಇಲ್ಲಿ ಇರಬೇಕು ನೀವು ಅಂತ. ನಾವು ಟ್ರೀಟ್ ಮಾಡೋದೇ ಹಾಗೆ, ನಮ್ಮ ತಲೆಯಲ್ಲಿರೋ ಗೊಬ್ಬರ ಅಂತ ಬದಲಾಗಲ್ಲ, ನೀವು ಮಾತ್ರ ಬದಲಾಗಿ ನೀವು ಅಡ್ಜಸ್ಟ್ ಆಗಿ ಅಂತ ಹೇಳ್ತಾ ಇದ್ದೀರಾ ಅಂತ. ಹೆಂಗಾಗುತ್ತೆ ಇದು? ಯಾರಿಗೆ ಹೇಳ್ತೀರಾ ಇವತ್ತಿನ ಕಾಲದಲ್ಲಿ? ಯಾವ ಹುಡುಗ ಹುಡುಗಿರಿಗೆ ಬುದ್ಧಿ ಹೇಳೋಕ್ಕಾಗುತ್ತೆ? ನಾವು ನೀವು ಅಲ್ವಾ? ದಯವಿಟ್ಟು ಇದನ್ನು ನೀವು ಯಾರು ಅಷ್ಟೊಂದು ಕಾಳಜಿ ಇದೆ, ಧಾರ್ಮಿಕವಾದಂಥ ಕಾಳಜಿ, ನಮ್ಮ ಧರ್ಮನ ಉಳಿಸ್ಕೋಬೇಕು ಅನ್ನೋರು ದಯವಿಟ್ಟು ಇದನ್ನು ಯೋಚನೆ ಮಾಡಬೇಕು ಅಂತ, ಅಪ್ಡೇಟ್ ಆಗಬೇಕು ಅಂತ. ಇಲ್ಲಾಂದರೆ ಜನ ಹಿಂದಿನ ಥರ ದಡ್ರಿಲ್ಲ, ನೀವೇನೋ ಹೇಳಿಬಿಟ್ಟು ನಂಬಿಸೋಕ್ಕಾಗಲ್ಲ, ಭಾಳ ಕಷ್ಟ ಇದೆ. ಅದು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರ. ಇಡೀ ಜಗತ್ತು ಮಂಗಳಲೋಕಕ್ಕೆ, ಚಂದ್ರಲೋಕಕ್ಕೆ ಹೋಗೋಕ್ಕೆ ಸಿದ್ಧತೆ ಮಾಡ್ತಿರುವಂಥ ಆ ಕಾಲ, ನೀವಿನ್ನೂ ಮೊಟ್ಟೆ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು ಅಂತ ಯೋಚನೆ ಮಾಡ್ತಿರಲ್ಲ. ಥಿಂಕ್ ಮಾಡಿ, ನೀವೆಷ್ಟು ಯು ಆರ್ ಮೋಸ್ಟ್ ಬ್ಯಾಕ್ವರ್ಡ್ ಅಂತ. ನೀವು ಹಣವಂತರಾಗಿರ್ಬೋದು, ಅಧಿಕಾರವಂತರಾಗಿರ್ಬೋದು, ಬಟ್ ನಿಮ್ಮ ತಲೆಯಲ್ಲಿರೋದು ಎಷ್ಟು ಹಿಂದಿದ್ದೀರಿ ನೀವು ಅಂತ. ಅದನ್ನು ದಯವಿಟ್ಟು ಯೋಚನೆ ಮಾಡಬೇಕಂತ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಈ ಕಾಳಜಿ ಇಟ್ಕೊಂಡು ಈ ಕಾಯ್ದೆ ತಂದಿದ್ದೀರಲ್ಲ, ಆ ಕಾಳಜಿ ಇದ್ರ ಮೇಲೂ ಇರಲಿ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ.
ಇಲ್ಲಾಂದರೆ ಹೊಸ ಜನ್ರೇಷನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾರೂ ಯಾರ ಮಾತನ್ನ ಕೇಳಲ್ಲ ಈ ಕಾಲದಲ್ಲಿ. ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿಗೆ ಹೋಗ್ತಾರೆ ಸಹಜವಾಗಿ. ಇದು ಒಂದು ಪಾಯಿಂಟ್ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಒಂದು ಪಾಯಿಂಟ್ ಏನಂತಂದರೆ, ಈ ಸಂದರ್ಭದಲ್ಲಿ ದಲಿತರ ಕಂಡೀಷನ್ ಹೆಂಗಿದೆ, ದಲಿತರ ಸಿಚುವೇಶನ್ ಏನು ಅಂತ. ಆಮೇಲೆ ಆ ಕಾಯ್ದೆಯಲ್ಲಿ ಒತ್ತಿ ಹೇಳಲಾಗಿದೆ, ದಲಿತರು ಅಂತಲೇ ಹೇಳಲಾಗಿದೆ ಅಂತ. ಆಮೇಲೆ ಮಾತಾಡ್ತಿರೋದು ಅಷ್ಟೇ, ದಲಿತರನ್ನ ಮತಾಂತರ ಮಾಡ್ತಾ ಇದ್ದಾರೆ ಸತ್ಯ. ಅದಕ್ಕೆ ನಾನೇನು ಕೇಳ್ತೆ, ದಲಿತರು ಅಷ್ಟು ಬಿಟ್ಟು ಬಿದ್ದಿದ್ದಾರಾ ಅಂತ. ಇಲ್ಲಿ ದಲಿತರು ಮತ್ತು ದಲಿತ ಸಂಘಟನೆಗಳು, ದಲಿತ ವಿದ್ಯಾವಂತರು, ಬುದ್ಧಿಜೀವಿಗಳು ಮತ್ತು ದಲಿತಲ್ಲಿರ್ತಕ್ಕಂಥ ಎಲೈಟ್ ಕ್ಲಾಸ್ ಇದೆಯಲ್ಲ, ಅವರು ಸೀರಿಯಸ್ಸಾಗಿ ಯೋಚನೆ ಮಾಡಬೇಕಾದಂಥ ಸಂಗತಿ ಇದೇನು ರೀ. ದಲಿತರು ನಮ್ಮ ಧರ್ಮದಲ್ಲೇ ಉಳಿಸ್ಕೋಬೇಕು ಅಂತ ಹಿಂದೂಗಳು ಅಥವಾ ಪುರೋಹಿತರು ಅಂತ, ನಮ್ಮ ಧರ್ಮಕ್ಕೆ ಸೆಳಿಬೇಕು ಅಂತ ಕ್ರಿಶ್ಚಿಯನ್ರು ಅಂತ, ನಮ್ಮ ಧರ್ಮಕ್ಕೆ ಕರ್ಕೋಬೇಕು ಅಂತ ಮುಸಲ್ಮಾನರು. ಇನ್ನು ಇಷ್ಟು ಚೀಪ ಇವರು, ಇಷ್ಟು ಬಿಟ್ಟು ಬಿದ್ದಿದ್ದಾರ ದಲಿತರು? ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಇದಕ್ಕೇನು ಪ್ರಯತ್ನ ಮಾಡೋಂಗಿಲ್ವಾ ವಿದ್ಯಾವಂತ ವರ್ಗ? ಇಷ್ಟು ಚೀಪ್. ಬ್ರಾಹ್ಮಣ ಬಡವನಾದರೆ ಅವನು ಸವಲತ್ತು ಸಿಗುತ್ತೆ ಅಂತ ಬೇರೆ ಕಡೆ ಹೊರಟ್ಬಿಡ್ತಾನ, ಕ್ರಿಶ್ಚಿಯನ್ ಧರ್ಮಕ್ಕೆ ಇನ್ನೊಂದು ಧರ್ಮಕ್ಕೆ ಅಥವಾ ಮುಸ್ಲಿಮ್ ಧರ್ಮ ಹೊರಟ್ಬಿಡ್ತಾನ. ಅಫ್ಕೋರ್ಸ್ ಹೋಗಿದ್ದಾರೆ ಹಿಂದೆ, ಅದು ಏನೇನೋ ಕಾರಣ. ಈಗ ಅಟ್ ಪ್ರೆಸೆಂಟ್ ಇವ್ರು ಹಿಂಗೆ ಹೆಣ್ಮಾಸಾಗಿ ಹೋಗ್ತಾರಲ್ಲ, ಹಂಗೆ ಹೊರಟ್ಬಿಡ್ತಾರ. ಯಾಕೆ ನೋಡಿ, ಅವ್ರಿಗೆ ತಮ್ಮ ಹಿಸ್ಟ್ರಿ ಗೊತ್ತಿಲ್ಲದೆ ಇದ್ದಾಗ, ತಮ್ಮ ಚರಿತ್ರೆ ಗೊತ್ತಿಲ್ಲದೆ ಇದ್ದಾಗ ಏನೇನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ, ಇವತ್ತಿನ ಕಂಡೀಷನ್ ಸಾಕ್ಷಿ ಅಂತ. ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡಿದ್ರು ಅವತ್ತು? ಈಗ ಅವರು 1936ನೇ ಇಸ್ವಿಯಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ನನ್ನ ಕೈನಲ್ಲಿ ಇರಲಿಲ್ಲ, ಆದರೆ ಹಿಂದುವಾಗಿ ನಾನು ಸಾಯಲ್ಲ ಅಂತ ಹೇಳಿದ್ರು. ಹಂಗಂತಿದ್ದಂಗೆ ಭಾರತದಲ್ಲಿ ಬೇಕಾದಷ್ಟು ಬೇರೆ ಬೇರೆ ಬದಲಾವಣೆಗಳು ನಡೆದವು ಅಂತ. ಆ ಬದಲಾವಣೆಗಳಲ್ಲಿ ಮುಖ್ಯವಾಗಿ ಕ್ರಿಶ್ಚಿಯನ್ರು ಬಂದು ಬಾಬಾ ಸಾಹೇಬ್ರಿಗೆ ಅಪ್ರೋಚ್ ಮಾಡಿದ್ರು, ನಮ್ಮ ಧರ್ಮಕ್ಕೆ ಬಂದುಬಿಡಿ ಅಂತ. ಮುಸ್ಲಿಮಾನರು ಬಂದು ಅಪ್ರೋಚ್ ಮಾಡಿದ್ರು, ನಮ್ಮ ಧರ್ಮಕ್ಕೆ ಬಂದುಬಿಡಿ ಅಂತ. ಸಿಖ್ ಧರ್ಮದವ್ರು ಬಂದು ಅಪ್ರೋಚ್ ಮಾಡಿದ್ರು. ಈಗ ಬಾಬಾ ಸಾಹೇಬ್ರಿಗೆ ಸೇಡಿನ ಗುಣ ಇದ್ದಿದ್ದರೆ, ಕೋಪ ತಾಪ ಇದ್ದಿದ್ದರೆ, ನಂದು 2 ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಂದು 1 ಕಣ್ಣು ತೆಗಿತೀನಿ ಅಂತಕ್ಕಂತಹ ಸಿಟ್ಟು ಕೋಪ ಹೊಟ್ಟೆ ಕಿಚ್ಚಿದ್ದಿದ್ರೆ ಅವ್ರಂಗೆ ಮಾಡಿಬಿಡೋರು. ಅವತ್ತು ಹೀಗೆ ಮಾಡ್ಬೋದಾಗಿತ್ತು. ಎಲ್ಲರೂ ನಡೀರಿ ಮುಸ್ಲಿಂ ಧರ್ಮಕ್ಕೆ, ಎಲ್ಲರೂ ನಡೀರಿ ಕ್ರಿಶ್ಚಿಯನ್ ಧರ್ಮಕ್ಕೆ, ನಿಮ್ಗೆ ಯಾರು ಶೋಷಣೆ ಮಾಡಿದ್ರು ಅವ್ರಿಗೆಲ್ಲ ಹೊಡಿರಿ, ಅವ್ರಿಗೆಲ್ಲ ಪನಿಷ್ಮೆಂಟ್ ಮಾಡಿ ಅಂತ ಒಂದು ಮಾತು ಅಂದಿದ್ರೆ ಅದು ಏನು ಕಥೆ ಆಯ್ತಿತ್ತು ಭಾರತ? ಗೊತ್ತಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೈಲಿ ಕ್ವಾಲಿಫೈಡ್, ಹೈಲಿ ಡಿಗ್ನಿಫೈಡ್. ಅವರು ಆ ಥರ ಯೋಚನೆ ಮಾಡಲಿಲ್ಲ. ಅವರೊಂದು ಶಾಶ್ವತವಾದ ಸೊಲ್ಯೂಷನ್ ಹುಡುಕಿದ್ರು ಮತ್ತು ದಲಿತರ ಚರಿತ್ರೆನ ಓದಿದ್ರು ಅವರು ಅಂತ, ಆಳವಾಗಿ ಬರೆದಿದ್ರು ಅಂತ. ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರು ಅವರು. ಇವರು ಯಾಕೆ ಅಸ್ಪೃಶ್ಯರಾದರು ಅನ್ನೋದ್ರ ಬಗ್ಗೆ ಓದಿದ್ರು ಅಂತ. ಇವರು ಮೂಲತಃ ಬೌದ್ಧರಾದ್ದರಿಂದ, ಇವರು ಮೂಲತಃ ಬೌದ್ಧ ಧರ್ಮೀಯರೇ ಆದದ್ರಿಂದ ಅವರ ಚಾತುರ್ವರ್ಣ ವ್ಯವಸ್ಥೆನ ಇವರು ಒಪ್ಪಲಿಲ್ಲ. ಹಾಗಾಗಿ ಇವರು ಅವರ್ಣೀಯರಾದರು ಅಂತ ಅವರು ಓದಿದ್ರು, ಬರೆದಿದ್ರು, ಅವ್ರಿಗೆ ಅಧ್ಯಯನ ಮಾಡಿದ್ರು ಅಂತ. ಇವರು ಬೈ ಬೇಸಿಕ್ ಇವರು ಬುದ್ಧಿಸ್ಟು, ಇವರು ಮೂಲತಃ ಬೌದ್ಧರು ಅಂತಲೂ ಅವ್ರಿಗೆ ಗೊತ್ತಿತ್ತು. ಮತ್ತು ಭಾರತ ಯಾವಾಗ ಪ್ರಬುದ್ಧ ಆಗಿತ್ತು ಅಂದಾಗ, ಬೌದ್ಧ ಧರ್ಮ, ಜೈನ ಧರ್ಮದಂಥ ಧರ್ಮಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗಲೇ ಭಾರತ ಪ್ರಬುದ್ಧ ಭಾರತ ಆಗಿತ್ತು ಮತ್ತು ವಿಶ್ವಗುರು ಆಗಿದ್ದು ಆವಾಗಲೇ. ಜಗತ್ತಿನ ಜನರೆಲ್ಲ ಓದೋಕ್ಕೆ ಭಾರತಕ್ಕೆ ಬರ್ತಾ ಇದ್ದದ್ದು ಯಾವಾಗ? ಪ್ರಬುದ್ಧ ಭಾರತ ಆಗಿದ್ದಾಗ, ಮೀನ್ಸ್ ಬುದ್ಧ ಭಾರತ ಆಗಿದ್ದಾಗ ಅಂತ. ಹಂಗಾಗಿ ಇನ್ನೊಂದು ಸರಿ ಭಾರತವನ್ನು ಆ ಸ್ಟೇಜಿಗೆ ತಗೊಂಡು ಹೋಗ್ಬೇಕಾದ್ರೆ ನಾನು ಯಾವ ಧರ್ಮಕ್ಕೆ ಹೋಗಬೇಕು ಅದು ಬಾಬಾ ಸಾಹೇಬ್ರಿಗೆ ಖಚಿತವಾಗಿ ಗೊತ್ತಿತ್ತು ಅಂತ. ಅದು ಬುದ್ಧ ಧರ್ಮಕ್ಕೆ ಹೋಗಬೇಕು ಅನ್ನೋದು ಗೊತ್ತಿತ್ತು ಅವ್ರಿಗೆ ಅಂತ. ಯಾವುದೇ ಗಡಿ ಇಲ್ಲದ, ಯಾವುದೇ ಸೀಮಿತವಾದಂಥ ತಿಳುವಳಿಕೆ ಇಲ್ಲದ, ಅಥವಾ ಯಾವುದೇ ಏನು ಕುವೆಂಪು ಹೇಳ್ತಾರಲ್ಲ, ಓ ನನ್ನ ಚೇತನವೇ ಆಗು ನೀ ಅನಿಕೇತನ ಅಂತ. ಓ ನನ್ನ ಚೇತನ ಮೀನ್ಸ್ ನಮ್ಮೊಳಗೆ ಎನರ್ಜಿ, ಚೈತನ್ಯ. ನೀನು ಅನಿಕೇತನವಾಗು, ನೀನು ಮನೆಯಿಲ್ಲದವನಾಗು ಅಂತ ಕುವೆಂಪುಗಳ ವಿಶ್ವಮಾನವತ್ವ ಮೀನ್ಸ್ ಬುದ್ಧನ ಮಾತು ಅಲ್ಲಿ ಅದೇ ಅಲ್ವಾ. ಅವನು ಹೆಂಗೆ ಗೌತಮ ಬುದ್ಧ ಎನರ್ಜಿಯನ್ನು ಕುರಿತಂತೆ ಹೇಳ್ತಾ, ಈ ಚೈತನ್ಯಕ್ಕೆ ಯಾವುದರ ಹಂಗೂ ಇಲ್ಲದೇನೆ ಹೇಗೆ ಅದು ಸ್ವತಂತ್ರವಾದದ್ದು ಮತ್ತು ಹೇಗೆ ಬದಲಾವಣೆಗೆ ಒಳಪಟ್ಟಿದೆ ಮತ್ತು ಅದು ಹೆಂಗೆ ಸಂಕಟಕ್ಕೊಳಗಾಗುತ್ತೆ, ಆ ಸಂಕಟದಿಂದ ಹೆಂಗೆ ಬಿಡುಗಡೆ ಆಗಬೇಕು, ಇದೆಲ್ಲ ಗೌತಮ ಬುದ್ಧರು ಭಾಳ ಯಾವುದೇ ಥರದ ಅವೈಜ್ಞಾನಿಕವಾದಂಥ ಅಂಶಗಳನ್ನ ಸೇರಿಸ್ದೇನೆ ವಿಜ್ಞಾನಕ್ಕೆ ಪೂರಕವಾಗೇ ಎಲ್ಲ ಹೇಳಿದ್ರು. ಅದೆಲ್ಲ ಬಾಬಾ ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತಿತ್ತು.
ಆ ಕಾರಣಕ್ಕೆ ಅವರು ಬುದ್ಧ ಧರ್ಮನ ಆಯ್ಕೆ ಮಾಡಿಕೊಂಡ್ರು ಅಂತ. ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಆಯ್ಕೆ ಮಾಡ್ಕೊಂಡಿದ್ರೆ ಅವ್ರ ಸ್ಥಿತಿನೇ ಎಷ್ಟು ಟಾಪಲ್ಲಿ ಇರ್ತಿದ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವಂತ. ಅವ್ರಿಗೆ ಎಷ್ಟು ದೊಡ್ಡ ಮಾನ್ಯತೆ ಸಿಗ್ತಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಏನಾದರೂ ಅವರು ಹೋಗಿದ್ದರೆ, ತಮ್ಮ ಜನ ಕರ್ಕೊಂಡು ಹೋಗಿದ್ದಾರೆ ಇಮ್ಯಾಜಿನ್ ಮಾಡಿ. ಅದು ಇಸ್ಲಾಂ ಧರ್ಮಕ್ಕೆ ಹೋಗಿದ್ರೂ ಅವ್ರಿಗೆ ಎಂಥ ಮಾನ್ಯತೆ ಸಿಗೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಎಂಥ ಬೆಲೆ ಸಿಗ್ತಿತ್ತು, ಅವ್ರಿಗೆ ಎಷ್ಟು ಸವಲತ್ತು ಸಿಗೋದು ಇಮ್ಯಾಜಿನ್ ಮಾಡಿ ಅಂತ. ಅಥವಾ ಡಾಕ್ಟರ್ ಅಂಬೇಡ್ಕರ್ ಅವರು ಅವತ್ತೂ ಕೂಡ ಇವತ್ತೇನು ಸಂಘ ಪರಿವಾರದವರು ಇದ್ದರು ಅವತ್ತು ಇದ್ದರು, ಅವ್ರ ಜೊತೆ ಸೇರ್ಕೊಂಡಿದ್ರು ಅವ್ರಿಗೆ ಏನೇನೋ ಸವಲತ್ತು, ರಾಷ್ಟ್ರಪತಿ ಅಂತ ಏನೇನೋ ಹುದ್ದೆಗಳು ಸಿಗ್ತಿತ್ತು ಅಂತ. ಆದರೆ ಅಂಬೇಡ್ಕರ್ ಅವರ ಚೈತನ್ಯ ಅಷ್ಟು ಸಣ್ಣದೇ, ಅಂತಂಥ ಸಣ್ಣ ಸಣ್ಣ ಆಮಿಷಗಳು ಒಳಗಾಗುವಂಥ ಚೈತನ್ಯ ಇಲ್ಲ. ಹಾಗಾಗಿ ಅವರು ಹೋಗಲಿಲ್ಲ. ಅವರು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ತಡವಾಗಲಿ, ಅದು ಬುದ್ಧ ಭಾರತವೇ ಆಗಬೇಕು, ಪ್ರಬುದ್ಧ ಭಾರತವೇ ಆಗಬೇಕು ಅನ್ನೋ ಕಾರಣಕ್ಕೆ ಬುದ್ಧ ಧರ್ಮನ ಸೇರಿಕೊಂಡ್ರು ಅಂತ. ಬಟ್ ಇವತ್ತು ಎಲ್ಲ ದಲಿತರು ಇದನ್ನ ಯೋಚನೆ ಮಾಡಬೇಕು ಅಂತ. ನೋಡಿ, ಈ ಸತ್ಯ ಯಾರೋ ನಮ್ಮಂಥ ಕೆಲವು ವಿದ್ಯಾವಂತರಿಗೆ ಗೊತ್ತಿದೆ, ಆದರೆ ಸಾಮಾನ್ಯ ಜನಗಳಿಗೆ, ಸಾಮಾನ್ಯ ದಲಿತರಿಗೆ ಎಲ್ಲಿ ಗೊತ್ತಿದೆ? ಇವರು ಯಾರು ಹೇಳ್ಕೊಡ್ತಿದ್ದಾರೆ? ಯಾರು ಹೇಳ್ಕೊಡ್ ಈ ನೋಡಿ, ಇದು ನಾನಂತೀನಿ, ದಲಿತ ಎಷ್ಟೊಂದು ಸಂಘಟನೆಗಳಿದ್ದಾವೆ, NGOಗಳಿದ್ದಾವೆ, ಎಷ್ಟೊಂದು ಎಂಪ್ಲಾಯೀಸ್ ಯೂನಿಯನ್ ಇದ್ದಾವೆ. ಎಂಪ್ಲಾಯೀಸ್ ಯೂನಿಯನ್ ಇವರೆಲ್ಲರೂ ದಯವಿಟ್ಟು ಯೋಚನೆ ಮಾಡಬೇಕು. ನಿಮ್ಮ ಸಮಾಜ ಇಷ್ಟು ಚೀಪಾಗಿ ನೋಡಿ, ಅವರು ಅಟ್ರಾಕ್ಟ್ ಮಾಡ್ತಾರೆ, ಇವರು ಇಷ್ಟು ಸುಲಭವಾದ ವಸ್ತುವೇ ಇದು ಅಂತ. ಎಲ್ಲ ಧರ್ಮೀಯರು ನಮಗೆ ಬನ್ನಿ. ಇವ್ರಿಗೆ ಸ್ವಂತಿಕೆ ಬೇಡವೆ? ಸ್ವಂತ ಸಂಸ್ಕೃತಿ ಇಲ್ವೇ ಇವ್ರಿಗೆ? ಇನ್ನು ಅದು ಹೇಳ್ಕೊಟ್ರೆ ಇವ್ರು ಎಲ್ಲೂ ಹೋಗಲ್ಲ. ಅವರು ಬಾಬಾ ಸಾಹೇಬ್ರ ಹಿಂದೆ ಹೋಗ್ತಾರೆ. ಆ ಕೆಲಸ ಇಲ್ಲಿ ವ್ಯಾಪಕವಾಗಿ ಆಗಬೇಕಿಲ್ಲ ಅಂದರೆ ಇದನ್ನು ಸವಾಲಾಗಿ ತಗೋಬೇಕು. ಎಲ್ಲ ದಲಿತ ನೌಕರ ಸಂಘಗಳು ಎಸ್ಪೆಷಲಿ ವಿಶೇಷವಾಗಿ ಬರೀ ತಮ್ಮ ಹಕ್ಕು, ತಮ್ಮ ಸವಲತ್ತು, ತಮ್ಮ ಇಂಕ್ರಿಮೆಂಟು, ತಮ್ಮ ಸಂಬಳ, ತಮ್ಮ ಭತ್ಯೆ ಇದರಲ್ಲೇ ಮುಳುಗಿ ಒದ್ದಾಡ್ತಿರ್ತಕ್ಕಂಥ ನೌಕರ ಸಂಘಗಳು ಇದನ್ನು ದಯವಿಟ್ಟು ಸೀರಿಯಸ್ಸಾಗಿ ತಗೋಬೇಕು ಈ ಸಬ್ಜೆಕ್ಟನ್ನು ಅಂತ. ಇದೀಗ ಯಾಕಂದರೆ ಅಂಬೇಡ್ಕರ್ ಅವರು ನಿರೀಕ್ಷೆ ಇಟ್ಟಿದ್ದು ಯಾರ ಮೇಲೆ? ನೌಕರ ವರ್ಗದ ಮೇಲೆ. ಇವ್ರು ತಾನೇ ಏನಾದರೂ ಮಾಡ್ಬೋದು ಅಂತ, ನನಗೆ ಸಮುದಾಯಕ್ಕೆ ಏನಾದ್ರು ಮಾಡ್ಬೋದು ಅಂತ ನಿರೀಕ್ಷೆ. ಅವರು ಇದನ್ನು ಯೋಚನೆ ಮಾಡಬೇಕು ಅಂತ. ಈ ಹೊಸ ಜನ್ರೇಷನ್ಗೆ ಇವರು ಹಿಸ್ಟ್ರಿ ತಿಳಿಸುವಂಥ ಕೆಲಸನ ಯಾರು ಮಾಡಬೇಕು? ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಎಲ್ಲ ದಲಿತ ವರ್ಗದ ಎಲೈಟ್ ಕ್ಲಾಸ್ ಏನಿದೆ ಅದು ಇವತ್ತು ಯೋಚನೆ ಮಾಡಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇದು ತಲೆ ತಗ್ಗಿಸುವಂಥ ವಿಚಾರ. ಈ ಕಮ್ಯುನಿಟಿಯನ್ನು ಎಲ್ಲರೂ ಹಿಂಗೆ ಮಾರ್ಕೆಟಲ್ಲಿ ಬಿಡ್ ಕೂಗ್ದಂಗೆ ಕರೀತವ್ರಲ್ಲ, ನಮ್ಮ ಧರ್ಮದಲ್ಲಿರಿ, ನಮ್ಮ ಧರ್ಮಕ್ಕೆ ಬನ್ನಿ ಅಂತ. ಇದು ಅವಮಾನ ಪಡೋ ವಿಚಾರ ತಾನೇ ಅಂತ. ಇದು ಹೆಮ್ಮೆ ಪಡೋ ವಿಚಾರವೇನು? ಇದನ್ನು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಎಲ್ಲ ದಲಿತ ವಿದ್ಯಾವಂತ ವರ್ಗ ಅಂತ. ಅಷ್ಟಲ್ಲದೆ ಈಗ ನೋಡಿ, ನಾನು ಡಾರ್ವಿನ್ ಥಿಯರಿ ಹೇಳಿದೆ. ಈಗ ಕ್ರಿಶ್ಚಿಯನ್ ಧರ್ಮಕ್ಕೆ ಅಟ್ರಾಕ್ಟ್ ಮಾಡೋ ಶಕ್ತಿ ಬಂದಿದೆ, ಅಥವಾ ಮುಸ್ಲಿಂ ಧರ್ಮಕ್ಕೆ ಅಟ್ರಾಕ್ಟ್ ಮಾಡೋ ಶಕ್ತಿ ಬಂದಿದೆ. ಅಟ್ರಾಕ್ಟ್ ಮಾಡ್ತಾರೆ ಜನಗಳನ್ನ, ಅಥವಾ ಹಿಂದೂಗಳು ಈ ಥರ ಕಾನೂನು ಮೂಲಕನೋ ಅಥವಾ ಇನ್ನೊಂದ್ರ ಮೂಲಕನೋ ಅವರು ಅಟ್ರಾಕ್ಟ್ ಮಾಡ್ತಾರೆ, ದೇವರು ಧರ್ಮ ಇಟ್ಟು ಅಟ್ರಾಕ್ಟ್ ಮಾಡ್ತಾರೆ ಅನ್ನೋದಾದರೆ, ಬೌದ್ಧ ಧರ್ಮದ ಗುರುಗಳು ಅಥವಾ ಬೌದ್ಧ ಧರ್ಮದ ಸಂಘಗಳು ಇಷ್ಟು ಕೆಲಸನ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ಅವರು ಮಾಡ್ತಾಯಿದ್ದಾರಾ? ಮಾಡೋಕ್ಕೆ ಆಗಿದೆಯಾ ಅವ್ರ ಕೈನಲ್ಲಿ? ಅದನ್ನು ಯೋಚನೆ ಮಾಡಬೇಕು ಅಂತ. ಅವರೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ಇವರೇನು ಮಾಡ್ತಾಯಿದ್ದಾರೆ? ಅದು ತುಂಬ ಇಂಪಾರ್ಟೆಂಟ್ ಅಂತ. ಆಮೇಲೆ ಅದು ಅಟ್ರ್ಯಾಕ್ಟ್ ಮಾಡೋ ರೀತಿ ಇದೆಯಲ್ಲ, ಹೊಸ ಜನ್ರೇಷನ್ ಅಟ್ರ್ಯಾಕ್ಟ್ ಮಾಡೋ ರೀತಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ. ನೀವು ಯಾರು ತಪ್ಪು ತಿಳಿಬೇಡಿ, ನಾನೊಂದು ಮಾತು ಹೇಳ್ತೀನಿ. ಈ ಬೌದ್ಧ ಧರ್ಮನ ಹೇಳೋ ವಿಧಾನ ಇದೆಯಲ್ಲ, ಆ ವಿಧಾನವೇ ಭಾಳ ಗೊಂದಲಕಾರಿಯಾಗಿದೆ ಅಂತ. ನೀವು ದುಃಖ ತುಂಬಿದೆ ಅಂತ ಶುರು ಮಾಡಿದ್ರೆ ಥಿಯರಿಯನ್ನು, ಹೊಸ ಜನ್ರೇಷನ್ ಹೆಂಗೆ ಬರ್ತಾರೆ? ಯಾಕೆ ಬರ್ತಾರೆ? ಬುದ್ಧ ಧರ್ಮದಿಂದ ಹ್ಯಾಪಿ ಆಗಿರೋದು ಹೇಗೆ, ಬುದ್ಧ ಧರ್ಮದಿಂದ ಹೆಲ್ತಿ ಆಗಿರೋದು ಹೇಗೆ, ಬುದ್ಧ ಧರ್ಮದಿಂದ ವೆಲ್ತಿ ಆಗಿರೋದು ಹೇಗೆ, ಬುದ್ಧ ಧರ್ಮದಿಂದ ಸಂತೋಷವಾಗಿರೋದು ಹೇಗೆ ಅಂತಲೇ ಶುರು ಮಾಡಿದ್ರೆ, ಥಿಯರಿಗಳನ್ನ ಹೇಳೋದನ್ನ ಶುರು ಮಾಡಿದ್ರೆ ಬಹುಶಃ ಜನ ಅಟ್ರಾಕ್ಟ್ ಆಗ್ಬೋದು. ನೀವು ದುಃಖ ತುಂಬಿದೆ ಅಂತ ಶುರು ಮಾಡಿದ್ರೆ ಹೊಸ ಜನ್ರೇಷನ್ ಯಾಕೆ ಬರ್ತಾರೆ? ಹೆಂಗೆ ಬರ್ತಾರೆ? ಅಟ್ರಾಕ್ಷನ್ ಹೆಂಗಾಗುತ್ತೆ? ಅಫ್ಕೋರ್ಸ್ ಬುದ್ಧ ಧರ್ಮದಿಂದ ಎಷ್ಟು ಲಾಭ ಇದೆ ಅಂತ ನಾನು ವೈಯಕ್ತಿಕವಾಗಿ ಫೀಲ್ ಮಾಡಿದ್ದೀನಿ, ಅನುಭವಿಸಿದ್ದೀನಿ. ಅದು ಅರ್ಥ ಆದರೆ ಎಷ್ಟು, ಅದು ಒಂದು ಗಣಿ, ವಜ್ರದ ಗಣಿ, ಚಿನ್ನದ ಗಣಿ ಅಂತ ಅರ್ಥ ಅಂದರೆ ಆಳಕ್ಕಿಳಿದು ನೋಡಿದಾಗ ಎಷ್ಟು ಅಡ್ವಾಂಟೇಜ್ ಇದೆ ಅದರಿಂದ ಅಂತ ಗೊತ್ತಾಗಿದೆ. ನಮ್ಮ ನಡೆ ನುಡಿ, ನಮ್ಮ ಥಿಂಕಿಂಗು, ನಮ್ಮ ದೃಷ್ಟಿ, ನಮ್ಮ ಶ್ರವಣ ಎಲ್ಲವನ್ನು ಎಷ್ಟು ಚೆನ್ನಾಗಿ ನಾವು ಮೌಲ್ಡ್ ಮಾಡ್ಕೋಬೋದು ಅಥವಾ ಅದನ್ನು ಟ್ಯೂನಪ್ ಮಾಡ್ಕೋಬೋದು, ಸುಂದರಗೊಳಿಸ್ಬೋದು ಅನ್ನೋದಕ್ಕೆ
ಬುದ್ಧ ಧರ್ಮದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಾಕ್ಷಿ ಇರೋದನ್ನು ನಾವು ಫೀಲ್ ಮಾಡಿದ್ದೀವಿ, ಅನುಭವಿಸಿದ್ದೀವಿ. ಆದರೆ ಅದನ್ನ ಹೇಳ್ಕೊಡ್ತಿರೋ ವಿಧಾನ ಇದೆಯಲ್ಲ, ವಿಧಾನವೂ ಸಹಿತವಾಗಿ ಅದು ಓಬಿರಾಯನ್ ಕಾಲದ ವಿಧಾನ ಅಂತ. ಅಫ್ಕೋರ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಅಂಡಿಸ್ ಧಮ್ಮದ ಪ್ರಸ್ತಾವನೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ, ತಾವು ಗಮನಿಸಿರ್ಬೋದು ಅಂತ. ಬುದ್ಧನ ಸಿದ್ಧಾಂತ ಶುರುವಾಗೋದು ಹೆಂಗೆ ಶುರುವಾಗುತ್ತೆ, ಹೇಳೋದು ಹೆಂಗೆ ಶುರುವಾಗುತ್ತೆ, ಅವನು ರೋಗಿ ನೋಡ್ದ, ಅವನು ಮುದುಕನ್ನು ನೋಡ್ದ, ಸಾವ ನೋಡ್ದ, ಹೆಣ ನೋಡ್ಬಿಟ್ಟು ಹೋದ, ಆ ಥಿಯರಿನೇ ಒಂದು ರೀತಿ ನೆಗೆಟಿವ್ ಥಿಯರಿ ಅಂತ ಹೇಳ್ತಾರೆ ಅವರು. ಹಾಗಾಗಿ ದುಃಖ ತುಂಬಿದೆ, ದುಃಖ ಅಂತಲೇ ಅಲ್ಲಿಂದ ಸಂತೋಷದಿಂದ ಶುರು ಮಾಡೋಕ್ಕಾಗಲ್ವಾ, ಅಲ್ಲಿಂದ ಹೇಳೋಕ್ಕಾಗಲ್ವಾ, ವ್ಯಾಖ್ಯಾನ ಮಾಡೋಕ್ಕಾಗಲ್ವಾ? ಇದೇನಾದ್ರು ಪಿತೂರಿನ? ಹಿಂಗೆ ಹೇಳಬೇಕು. 50 ವರ್ಷದಿಂದ ಎಷ್ಟೊಂದು ಸೊಸೈಟಿಗಳು, ಸಂಘಗಳು ಬೌದ್ಧ ಧರ್ಮದ ಕೆಲಸ ಮಾಡ್ತಾ ಇದ್ದಾವೆ. 1% ಜನರನ್ನು ಕನ್ವರ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ ಅಂದರೆ ತಪ್ಪು ಯಾರ್ದು ಅಂತ? ತಪ್ಪು ಯಾರ್ದು? ಏನು ಹೇಳೋ ವಿಧಾನದಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಜನಗಳಿಗೆ ಬುದ್ಧಿ ಇಲ್ವಾ, ಅಥವಾ ದಲಿತರಿಗೆ ಬುದ್ಧಿ ಇಲ್ವಾ? ಇವ್ರು ಬರೀ ಎಮೋಷನ್ ಅಷ್ಟೇನಾ, ಪ್ರಾಕ್ಟಿಕಲ್ ಅಲ್ವಾ? ಇದನ್ನು ಸಹಿತವಾಗಿ ಯಾರ್ಯಾರು ನಾವು ಬುದ್ಧಿಸ್ಟ್ಗಳಾಗಿದ್ದೀವಿ, ಯಾರ್ಯಾರು ಬೌದ್ಧ ಸಂಘಗಳನ್ನ ಕಟ್ಕೊಂಡಿದ್ದೀವಿ, ಯಾರ್ಯಾರು ಬೌದ್ಧ ಧರ್ಮದ ಪ್ರಚಾರ ಮಾಡಬೇಕು ಅಂತ ಇನ್ನು ನಾವೆಲ್ಲರೂ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದಂಥ ಸಂಗತಿ ಇದು ಅಂತ. ಇಲ್ಲಿ ಯಾರ ಮೇಲೂ ಕಂಪ್ಲೇಂಟ್ ಮಾಡೋಕ್ಕೆ ಸಾಧ್ಯದೇ ಇರುವಂಥ ಸಂದರ್ಭ ಅಂತ. ಈಗ ಯಾರು ಪವರಲ್ಲಿರ್ತಾರೆ ಅವರು ಸಹಜವಾಗಿ ತಮ್ಮ ಧರ್ಮವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ತಮ್ಮ ಧರ್ಮನ ಪ್ರಾಪಗೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಅದನ್ನು ಅಪರಾಧ ಅಂತ ನಾವು ಅವ್ರನ್ನ ಬೈತ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಅವರ ತಂತ್ರಕ್ಕೆ ಪ್ರತಿತಂತ್ರ ಹೂಡುವುದನ್ನು ಅಂಬೇಡ್ಕರ್ ವಾದಿಗಳು ಮಾಡಬೇಕು, ಯೋಚನೆ ಮಾಡಬೇಕು ಇವಾಗ ಅಂತ. ಆಮೇಲೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಯಾರೂ ತಪ್ಪು ತಿಳಿಬೇಕಾದ ಅಗತ್ಯವಿಲ್ಲ. ದಲಿತರಿಗೆ ಕ್ರಿಶ್ಚಿಯನ್ನರಿಂದ ತುಂಬ ಉಪಯೋಗ ಆಗಿದೆ, ಅವರಿಗೆ ತುಂಬ ಲಾಭ ಆಗಿದೆ. ಮುಸಲ್ಮಾನರಿಂದ ತುಂಬ ಉಪಯೋಗ ಆಗಿದೆ, ತುಂಬ ಲಾಭ ಆಗಿದೆ. ಹಾಗಂತ ದಲಿತರು ಕ್ರೈಸ್ತ ಧರ್ಮಕ್ಕೆ, ಮುಸಲ್ ಧರ್ಮಕ್ಕೆ ಹೋದರೆ ಪ್ರಬುದ್ಧ ಭಾರತದ ನಿರ್ಮಾಣ ಕಷ್ಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಪ್ರಬುದ್ಧ ಭಾರತದ ಕನಸು ಕಷ್ಟ ಅಂತ. ಹಂಗಿದ್ದೀರ ಬಾಬಾ ಸಾಹೇಬರು ಹೋಗಿರೋರು ಅಂತ. ಹಾಗಾಗಿ ಕ್ರಿಶ್ಚಿಯನ್ರಿಂದ ಆಗಿರೋ ಸಹಾಯಕ್ಕೆ ದಲಿತರು ಕ್ರಿಶ್ಚಿಯನ್ರಿಗೆ ಥ್ಯಾಂಕ್ಸ್ ಹೇಳೋಣ, ಮುಸ್ಲಿಮಾನರಿಂದ ಆಗಿರೋ ಸಹಾಯಕ್ಕೆ ಖಂಡಿತ ಥ್ಯಾಂಕ್ಸ್ ಹೇಳೋಣ. ಹಂಗಂತ ಅದು ಥ್ಯಾಂಕ್ಸ್ ಹೇಳೋದು ಬೇರೆ, ಗೌರವ ಕೊಡೋದು ಬೇರೆ. ಅವ್ರ ಧರ್ಮಕ್ಕೆ ಹೋಗಿ ಥ್ಯಾಂಕ್ಸ್ ಹೇಳಬೇಕಾದ ಅಗತ್ಯ ಇಲ್ಲ, ಅವ್ರ ಧರ್ಮಕ್ಕೆ ಹೋಗಿ ಕೃತಜ್ಞತೆ ಹೇಳಬೇಕಾದಂಥ ಅಗತ್ಯವಿಲ್ಲ. ಹಂಗಾದ್ರೆ ನಿಮ್ಮ ಸ್ವಂತ ಬೇರು ಕತ್ತರಿಸೋಗುತ್ತೆ, ಸ್ವಂತ ಬೇರು ಕತ್ತರಿಸೋಗುತ್ತೆ. ತಾವು ಗಮನಿಸಿರ್ಬೋದು, ಒಬ್ಬ ವ್ಯಕ್ತಿ ದಲಿತನಾಗಿದ್ದರೆ, ಅವನ ಡಾಕ್ಯುಮೆಂಟಲ್ಲಿ ಹಿಂದೂ ಆಗಿದ್ದರೆ, ಅಟ್ಲೀಸ್ಟ್ ಅವನಿಗೆ ಬುದ್ಧನ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ರೆಸ್ಪೆಕ್ಟ್ ಆದರೂ ಇರ್ತದೆ. ಅವನು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ ಅಂದರೆ ಮುಗೀತು ಕತೆ. ನಾನು ವ್ಯಾಟಿಕನ್ ಸಿಟಿಯಿಂದ ಬಂದಿದ್ದೀನಿ ಅನ್ನೋ ಥರ ಫೀಲ್ ಮಾಡಿ, ಅಫ್ಕೋರ್ಸ್ ಅವ್ನಿಗೆ ಆ ಥರ ಕಾನ್ಫಿಡೆನ್ಸ್ ಕೊಟ್ಟಿರ್ಬೋದು ಆ ಧರ್ಮ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಆದರೆ ಇಲ್ಲಿ ನಿಂತು ನೋಡಿದಾಗ ಅಂತ ತನ್ನ ಬೇರನ್ನ ಮರೆತು ಬಿಡ್ತಾನೆ ಅವನು ಅಂತ. ಅವ್ನಿಗೆ ಅಂಬೇಡ್ಕರ್ ನೆನಪಾಗಲ್ಲ, ಬುದ್ಧನೂ ನೆನಪಾಗಲ್ಲ, ಯಾರೂ ನೆನಪಾಗಲ್ಲ ಅಂತ. ಇದು ಎಷ್ಟೊಂದು ಅಪಾಯಕಾರಿ ಅಲ್ವೇ, ಎಷ್ಟು ಡೇಂಜರ್ ಅಲ್ಲ. ನನಗೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಖಂಡಿತ ಗೌರವ ಇದೆ. ಹಿಂದೂ ಧರ್ಮಕ್ಕಿಂತ ಕ್ರಿಶ್ಚಿಯನ್ ಧರ್ಮಕ್ಕೆ, ಮುಸಲ್ಮಾನ್ ಧರ್ಮಕ್ಕೆ, ಈ ದಲಿತರಿಗೆ ಕಾಲದಲ್ಲಿ ಸಹಾಯ ಮಾಡಿರೋದಕ್ಕೆ ಖಂಡಿತ ಸ್ಮರಿಸ್ತೀನಿ, ನೀವು ಸ್ಮರಿಸಬೇಕು. ಹಂಗಿದ್ದು ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಭಾಳ ಕಾನ್ಷಿಯಸ್ ಆಗಿ ಅಂತ. ಅದು ಗೌರವ ಕೊಡೋಣ, ಖಂಡಿತವಾಗ್ಲೂ ಗೌರವ ಕೊಡೋಣ. ಸಾವಿರಾರು ವರ್ಷಗಳಿಂದ ವಿದ್ಯಾವಂತರಾಗಿದ್ದಂಥ ಬ್ರಾಹ್ಮಣ ವರ್ಗ ಇವ್ರಿಗೆ ನೆಗ್ಲೆಕ್ಟ್ ಮಾಡಿದ್ದಂಥ ಸಂದರ್ಭದಲ್ಲಿ ಅದೇ ವಿದ್ಯಾವಂತರಾಗಿದ್ದಂಥ ಕ್ರೈಸ್ತ ವರ್ಗ, ಮುಸ್ಲಿಂ ವರ್ಗ ಇವ್ರಿಗೆ ಸಹಾಯ ಮಾಡಿರೋದನ್ನ ಖಂಡಿತ ನೆನಪಿಸ್ಬೇಕು, ಗೌರವಿಸ್ಬೇಕು. ಆದರೆ ಧರ್ಮದ ವಿಚಾರ ಬಂದಾಗ, ದೇಶದ ವಿಚಾರ ಬಂದಾಗ ಬಾಬಾ ಸಾಹೇಬ್ರು ಹೇಗೆ ಯೋಚನೆ ಮಾಡಿದ್ರೋ ಹಾಗೆ ಯೋಚನೆ ಮಾಡೋದು ಕ್ಷೇಮ, ಎಲ್ಲರಿಗೂ ಕ್ಷೇಮ, ದೇಶಕ್ಕೆ ಕ್ಷೇಮ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಏಕೆಂದರೆ ಭಾರತದ್ದೊಂದು ಪರಂಪರೆ ಇದೆ, ಆ ಪರಂಪರೆಯನ್ನು ಎಲ್ಲರೂ ರೂಪಿಸಿದ್ದಾರೆ. ಇದರಲ್ಲಿ ಒಂದಿಲ್ಲ, ಬೌದ್ಧರು ರೂಪಿಸಿದ್ದಾರೆ, ಜೈನರು ರೂಪಿಸಿದ್ದಾರೆ, ಬ್ರಾಹ್ಮಣರು ರೂಪಿಸಿದ್ದಾರೆ, ಚಾರ್ವಾಕರು, ಶೈವರು, ಲೋಕಾಯುತರು, ಎಷ್ಟೊಂದು ಪರಂಪರೆಗಳು ಈ ಭಾರತ ಅಂತಕ್ಕಂಥ ಒಂದು ಅಸ್ಮಿತೆಯನ್ನು, ಐಡೆಂಟಿಟಿಯನ್ನು ರೂಪಿಸಿದ್ದಾವೆ ಅಂತ. ಆ ಅಸ್ಮಿತೆ ಉಳಿಬೇಕು ಅನ್ನೋದಾದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೊಲ್ಯೂಷನ್ ಇದೆಯಲ್ಲ, ಅವರು ಹೋದ ದಾರಿ ಇದೆಯಲ್ಲ, ಅದೇ ಅಲ್ಟಿಮೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತೆಲ್ಲ ಅದು ಬೇರೆ ದಾರಿನೇ ಇಲ್ಲ ಅಂತ. ಇದಕ್ಕಿಂತಲೂ ಉತ್ತಮವಾದ ದಾರಿ ಯಾವ್ದಾರು ಇದ್ದರೆ ದಯವಿಟ್ಟು ನೀವುಗಳು ನನಗೆ ಹೇಳ್ಬೋದು, ಪರ್ಸ್ನಲಾಗಿ ನನಗೆ ಫೋನು ಮಾಡ್ಬೋದು. ಹಂಗಿದ್ರೆ ಪರಿಶೀಲಿಸೋಣ ಅದಕ್ಕೇನಂತ, ಅದಕ್ಕಿಂತಲೂ ಉತ್ತಮ ದಾರಿ ಇದ್ದರೆ ಅಂತ. ಬಟ್ ಸದ್ಯಕ್ಕೆ ಈಗಿನ ಅಧ್ಯಯನ
ಮತ್ತು ಬಾಬಾ ಸಾಹೇಬರ ಮಾರ್ಗದರ್ಶನ ಇದೆಲ್ಲದನ್ನು ನೋಡಿದ ಅಂಥ ಸಂದರ್ಭದಲ್ಲಿ ಇದು ಒಂದು ಅಲ್ಟಿಮೇಟ್ ಮಾರ್ಗ ಅಂತ ಅನಿಸುತ್ತೆ. ಈ ವಿಚಾರದಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಗ್ಲೋಬಲೈಸೇಷನಲ್ಲಿ ಹೊಸ ತಲೆಮಾರು ಎಷ್ಟು ಕೀಳರಿಮೆಯಿಂದ ನರಳ್ತಾ ಇದೆ ಅಂತ ನಾನು ಫೀಲ್ ಮಾಡಿದ್ದೀನಿ. ಹಾಸ್ಟೆಲ್ಗಳಿಗೆ ಹೋದಾಗ, ಕಾಲೇಜುಗಳಿಗೆ ಹೋದಾಗ ವಿದ್ಯಾರ್ಥಿಗಳು ಹೆಂಗಿರ್ತಾರೆ ಅಂತ. ಈಗ ಏನಾಗಿದೆ ಅಂದರೆ ಎಸ್ಕೇಪ್ ಆಗೋಕ್ಕಾಗಲ್ಲ. ಆಫ್ರಿಕಾದ ಜನರಿಗೆ ಯು ಆರ್ ಬ್ಲ್ಯಾಕ್ ಅಂತ ಹೇಳ್ತಿದ್ರು. ಅವನು ಎಸ್ ಐ ಆಮ್ ಬ್ಲ್ಯಾಕ್, ಸೊ ವಾಟ್, ನಾನು ಕಪ್ಪು ಜನನೇ, ಕಪ್ಪೆ, ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಅಂತ ಅವನು ರೆಸಿಸ್ಟ್ ಮಾಡಿದ್ರು ಅವರು ಅಂತ. ಈ ದಲಿತರಿಗೂ ಅದೇ ದಾರಿ ಇರೋದು. ನೀವು ಎಸ್ಕೇಪ್ ಆಗೋಕ್ಕಾಗಲ್ಲ. ಹೆಂಗೆ ಎಸ್ಕೇಪ್ ಆಗೋಕ್ಕಾಗಲ್ಲ? ನೀವು ಎಸ್ಕೇಪ್ ಆಗೋದಷ್ಟು ನಿಮಗೆ ಒಳಗಡೆ ಕೀಳರಿಮೆ ಇನ್ನೂ ಜಾಸ್ತಿ ಆಗುತ್ತೆ. ಎಸ್ಕೇಪ್ ಆಗೋಕ್ಕಾಗಲ್ಲ ಅಂತ. ಅದು ಐಡೆಂಟಿಟಿ ಅದು ಅಂತ. ಅಸ್ಪೃಶ್ಯರಾಗಿರೋದು ಐಡೆಂಟಿಟಿ. ಅಸ್ಪೃಶ್ಯ ಅನ್ನೋ ಪದಕ್ಕೆ ನಿಮ್ಗೆ ಎಷ್ಟು ಜನರಿಗೆ ಅರ್ಥ ಗೊತ್ತಿದೆ ಕಾರಣ. ಅಸ್ಪೃಶ್ಯ ಅಂದರೆ ಮುಟ್ಟಿಸಿಕೊಳ್ಳದವರು ಅಂದರೆ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು, ಈ ಅಸಮಾನ ವ್ಯವಸ್ಥೆಯನ್ನು ಅಂಟಿಸಿಕೊಳ್ಳದೆ ಬದುಕಿದಂತಹವರೇ ಅಸ್ಪೃಶ್ಯರು ಅಂತ ವ್ಯಾಖ್ಯಾನ ಬಾಬಾ ಸಾಹೇಬ್ರು ಹೇಳೋದು. ಹೂ ಆರ್ ದಿ ಅನ್ಟಚಬಲ್ಸ್ ಆ್ಯಂಡ್ ಹೌ ದೇ ಬಿಕಮ್ ಅನ್ಟಚಬಲ್ಸ್, ಹೂ ಆರ್ ದಿ ಶೂದ್ರಸ್ ಆ್ಯಂಡ್ ಹೌ ದೇ ಬಿಕಮ್ ಫೋರ್ತ್ ವರ್ಣ ಅನ್ನೋ ಟೆಕ್ಸ್ಟಲ್ಲಿ ಬಾಬಾ ಸಾಹೇಬ್ರು ಹೇಳಿರೋದು. ಇವರು ಹೇಗೆ ಅಸ್ಪೃಶ್ಯರು? ಇವರು ಗಲೀಜಾಗಿ, ಕೊಳಕಾಗಿ, ಕೆಟ್ಟವರಾಗಿ ಆಗಿರೋದಲ್ಲ. ಅದು ಇವರು ಶುದ್ಧರಾಗಿರೋದ್ರಿಂದ, ಇವರು ಹ್ಯುಮ್ಯಾನಿಟೇರಿಯನ್ ಆಗಿರೋದ್ರಿಂದ, ಇವರು ಬೌದ್ಧರಾಗಿರೋದ್ರಿಂದ ಪುರೋಹಿತರು ಹೇರಿದಂತಹ ಈ ಚಾತುರ್ವರ್ಣವಂತ ಕೊಳಕನ್ನು, ವರ್ಣಾಶ್ರಮನ ಕೊಳಕನ್ನು ಅಂಟಿಸಿಕೊಳ್ಳದೇನೆ, ಮುಟ್ಟಿಸಿಕೊಳ್ಳದೇನೆ ಬದುಕಿರ್ತಕ್ಕಂಥ ಸ್ವಾಭಿಮಾನಿ ಜನಾಂಗ ಇದು. ಹಾಗಾಗಿ ಅನ್ಟಚಬಲ್ ಅನ್ನೋದು, ಅಸ್ಪೃಶ್ಯ ಅನ್ನೋದು ಕೆಳರಿಮೆಯ ಪದ ಅಲ್ಲ. ಅದು ಸಂತೋಷ ಪಡೋ, ಹೆಮ್ಮೆ ಪಡುವಂಥ ಪದ. ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗುತ್ತಿದ್ದು. ಅರ್ಥ ಮಾಡಿಸ್ಬೇಕಿದ್ದನ್ನು ಹೊಸ ಜನ್ರೇಷನ್ಗೆ ಅಂತ. ಎಸ್ಕೇಪ್ ಆಗೋಕ್ಕಾಗಲ್ಲ. ಕನಕದಾಸರಿಗೆ ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಅವರ ಬ್ರಾಹ್ಮಣ ಸಹಪಾಠಿಗಳೆಲ್ಲ ನೀನು ಕುರುಬ ಅಂತ ಅಣಗಿಸ್ತಾನೇ ಇದ್ದರು. ಕನಕದಾಸರು ಪದ್ಯನೇ ಬರೆದ್ರು. ಎಸ್, ನಾವು ಕುರುಬರು, ನಮ್ಮಜ್ಜ ಬೀರಪ್ಪ, ಕಾವ ನರಕುರಿಯ ಹಿಂಡುಗಳ ಅಂತ. ಅದು ಧೈರ್ಯ, ಅದು ರೆಸಿಸ್ಟ್, ಪ್ರತಿರೋಧ ಅಂದರೆ ಅದೇನೇ ಅಂತ. ಎಸ್, ನಾನು ಇರೋದೇ ಹೇಗೆ ಅಂತ, ನನ್ನ ಐಡೆಂಟಿಟಿ ಇದು ಅಂತ. ಕುವೆಂಪುಗೂ ಅಷ್ಟೇ, ನೀನು ಶೂದ್ರ ಅಂತಲೇ ಕರಿತಿದ್ರು. ಅವರು ಶೂದ್ರ ತಪಸ್ವಿ ಅಂತ ಒಂದು ನಾಟಕನೇ ಬರೆದ್ಬಿಟ್ರು. ಸಾಹಿತ್ಯದಲ್ಲಿ ಶೂದ್ರ ಪ್ರಜ್ಞೆ ಅಂತ ಒಂದು ಕಾನ್ಸೆಪ್ಟೇ ತೊಗೊಬಂದರು. ಅದೊಂದು ರೆಸಿಸ್ಟ್. ಈಗ ಇವತ್ತಿನ ಅಸ್ಪೃಶ್ಯರು ಅಥವಾ ಇವತ್ತಿನ ದಲಿತರು ಆ ಥರದ ಮನಸ್ಥಿತಿನ ಕಲೀಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಿಮ್ಮನ್ನು ಹೊಲೆಯರು, ಮಾದಿಗರು ಅಂದಾಗ ಯಾಕೆ ಬೇಜಾರು ಮಾಡ್ಕೋಬೇಕು? ಎಸ್, ನಾವು ಹೊಲೆಯರೇ, ನಾವು ಮಾದಿಗರೇ, ನಾವು ಬೋವಿಗಳೇ, ನಾವು ಲಂಬಾಣಿಗಳೇ ಅನ್ನೋಷ್ಟು ಛಾತಿಯನ್ನು, ಕೆಚ್ಚನ್ನು ನೀವು ತೋರಿಸದೆ ಹೋದರೆ, ಅದನ್ನು ಐಡೆಂಟಿಟಿಯಾಗಿ ಗುರುತಿಸ್ಕೊಳ್ಳದೆ ಹೋದರೆ, ನೀವು ಮತ್ತು ಇನ್ಯಾವ ಹೆಸರನ್ನು ಕರಿಬೇಕು ಅಂತ, ಇನ್ಯಾವ ಹೆಸರನ್ನು ಕರಿಬೇಕು? ಹರಿಜನ ಅಂತ ಕರಿಬೇಕಾ? ಅಲ್ವಾ? ಅದು ಅವರ ಐಡೆಂಟಿಟಿ. ಅದು ಆ ಹೆಸರಲ್ಲಿ ಏನಿದೆ ಕೇಳಿರುವ ಹೆಸರಲ್ಲಿ ಅದಕ್ಕೆ ಪ್ರಾಬ್ಲಮ್ ಆಗಿರೋದು. ಎದುರಾಳಿಗಳು ನಮ್ಮ ನೋಡ್ತಾರೆ, ಕೆಟ್ಟದಾಗ ನೋಡ್ತಾರೆ ಅಂತ ತಾನೇ ಇವ್ರ ತಲೆಯಲ್ಲಿ ಇರೋದು. ಒಂದಿನ ನೋಡಲಿ, 2 ದಿನ ನೋಡಲಿ, 3 ದಿನ ನೋಡಲಿ, ರೆಕಗ್ನೈಸ್ ಮಾಡ್ಕೊಳ್ಳಿ. ಹೊಸ ಜನ್ರೇಷನ್ ಎಷ್ಟು ದಿನ ಅಂತ ನೋಡೋಕ್ಕಾಗುತ್ತೆ? ಬಾಬಾ ಸಾಹೇಬರು ನಾನೊಬ್ಬ ಗ್ರೇಟ್ ಅನ್ಟಚಬಲ್ ಅಂತ ಗುರುತಿಸ್ಕೊಂಡಿದ್ದಾರೆ. ಅವರು ಬರವಣಿಗೆಗಳು ಹೇಳ್ಕೊಂಡಿದ್ದಾರೆ. ಅವರು ಆ ವರ್ಡ್ಗೆ ಎಷ್ಟು ಡಿಗ್ನಿಟಿ ಇದೆ ಅಂತ. ಅದು ಪರಿಶುದ್ಧವಾದ. ಈ ಕಮ್ಯುನಿಟಿ ಅಷ್ಟು ಆರ್ಡಿನರಿ ಕಮ್ಯುನಿಟಿ ಅಲ್ಲ ಅಂತ. 1000 ಇಯರ್ಸಿಂದ ಬೇರೆ ಎಲ್ಲರೂ ಸಹಿತವಾಗಿ ಪುರೋಹಿತರ ಹಿರಿಮೆಯನ್ನು, ಅವರ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ಅವ್ರಿಗೆ ಕೈಕಾಲುಗಳ ಕೆಲಸ ಮಾಡಿದ್ದಾರೆ ಬೇರೆ ಎಷ್ಟೋ ಸಮುದಾಯಗಳು. ಆದರೆ ಈ ಕಮ್ಯುನಿಟಿ ಮಾತ್ರ 1000 ಇಯರ್ಸಿಂದ ಅದಕ್ಕೆ ರೆಬೆಲಾಗೇ ಬದುಕಿದೆ. ಊರು ಹೊರಗಡೆ ಬದುಕೋದಾದ್ರೂ ಸರಿನೇ, ಸತ್ತು ದನ ತಿಂದು ಬದುಕೋದಾದ್ರೂ ಸರಿನೇ, ನಾನು ಹಿಂಗೆ ಇರ್ತೀನಿ, ಬಟ್ ನಿನ್ನ ಈ ಚಾತುರ್ವರ್ಣ್ಯವನ್ನು, ನಿನ್ನ ಅಸಮಾನತೆ ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ಬದುಕಿದೆ. ಇದನ್ನು ಆರ್ಡಿನರಿ ಕಮ್ಯುನಿಟಿನ. ಅದೊಂದು ಹೈಲಿ ರೆಬೆಲಿಯನ್ ಆದಂಥ, ಅದು ಭಾಳ ಪ್ಯೂರಿಫೈಡ್ ಆದಂಥ, ಅಂದರೆ ಅಷ್ಟು ಸುಲಭವಾಗಿ ಸೋಲಲ್ಲ ಅಂತಕ್ಕಂಥ ಒಂದು ಅದ್ಭುತವಾದಂಥ ಸಮಾಜ ಇದು ಅಂತ. ಹಾಗಾಗಿ ಇಂತಹ ಒಂದು ಮನಸ್ಥಿತಿಯನ್ನು ಹೊಸ ಜನ್ರೇಷನ್ಗೆ ಕಲಿಸದೆ ಹೋದರೆ
ಮತ್ತು ಸೇಮ್ ಇವರು ಮಾರ್ಕೆಟ್ ಸರ್ಕ್ ಆಗ್ತಾರೆ ಅಷ್ಟೇ. ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಯಾರು ಬೇಕಾದರೂ ಕರೆಯುವಷ್ಟು ಈಸಿ ಆದಂಥ, ಇದು ತುಂಬ ಅವಮಾನ ಪಡುವಂಥ ಸಂಗತಿ. ಎಲ್ಲ ವಿದ್ಯಾವಂತರು ನನ್ನ ಪ್ರಕಾರ, ದಲಿತ ವಿದ್ಯಾವಂತರು, ನಮ್ಮ ಕಮ್ಯುನಿಟಿ ಇಷ್ಟು ಚೀಪ್ ಆಗೋಯ್ತೆ, ನಾನೇನು ಮಾಡೋಕ್ಕಾಗ್ತಾ ಇಲ್ವೇ ಇದಕ್ಕೆ ಅಂತ ಎಲ್ಲರೂ ಯೋಚನೆ ಮಾಡಬೇಕಾದಂಥ ಸಬ್ಜೆಕ್ಟ್ ಇದು ಅಂತ. ಹಾಗಾಗಿ ದಯವಿಟ್ಟು ಎಲ್ಲರೂ ವಿದ್ಯಾವಂತರಾದರೂ ಯೋಚನೆ ಮಾಡೋಣ. ಈಗ ಅವರು ಆ ಕಾಯ್ದೆ ತಂದಿದ್ದಾರೆ, ಅಫ್ಕೋರ್ಸು ವಿಧಾನ ಪರಿಷತ್ತಲ್ಲಿ ಇನ್ನೂ ಅಂಗೀಕಾರ ಆಗಿಲ್ಲ. ಆದರೆ ಆಗುವೋಗು ಏನಾದರೂ ಆಗಲಿ, ಆಮೇಲೆ ಅದೇನು ದೊಡ್ಡ ವಿಚಾರ ಅಲ್ಲ ಅಂತ. ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ಲಿಗೆ ಆಲ್ರೆಡಿ ಅದಕ್ಕೆ ಆಸ್ಪದ ಇದೆ, ಇಲ್ಲ ಅಂತಲ್ಲ. ಆದರೆ ಅವರು ತಂದಿರೋದ್ರಲ್ಲಿ ಕೆಲವು ವೇರಿಯೇಷನ್ಸ್ ಇದೆ. ಅಂದರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅದೆಲ್ಲ ಧಕ್ಕೆ ಆಗುವಂಥದ್ದಿದೆ, ಅದೆಲ್ಲ ಚರ್ಚೆ ಮಾಡೋಣ. ಬಟ್ ನನಗೆ ಅಂಥ ಸಣ್ಣ ಸಣ್ಣ ವಿಚಾರಗಳಿಂದ ಇಷ್ಟು ಮೂಲಭೂತ ವಿಚಾರಗಳು ಮರಿಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಹೇಳಬೇಕಾಗಿ ಬಂತು, ಆ ಪಾಯಿಂಟ್ ಇಟ್ಕೊಂಡು ಅಂತ. ಇದರಲ್ಲೊಂದು ತಂತ್ರನೂ ಇರ್ತದೆ. ದಲಿತರು ಹಿಂದೂಗಳಾಗಿದ್ದರೆ ಬಿ ಜೆ ಪಿಯವ್ರಿಗೆ ಲಾಭ, ದಲಿತರು ಕ್ರಿಶ್ಚಿಯನ್ರು ಮುಸಲ್ಮಾನರಾದರೆ ಕಾಂಗ್ರೆಸ್ ಅವ್ರಿಗೆ ಲಾಭ. ಇವರು ಹಿಂದೂಗಳಾಗಿರೋಕ್ಕೆ ಇವ್ರು ಪ್ರೋತ್ಸಾಹ ಮಾಡ್ತಾರೆ, ಅವರು ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ರಾಗಲಿ ಅಂತ ಅವ್ರು ಪ್ರೋತ್ಸಾಹ ಮಾಡ್ತಾರೆ. ಏನಿದು ಹಂಗಾರೆ ಇವರು ಅಷ್ಟು ಚೀಪ ಅಂತ ದಲಿತರು ಅಂತ. ಕಾಂಗ್ರೆಸ್ಸು ಸುಲಭ ಅಲ್ಲ, ಸುಲಭವಾದ ವೋಟರ್ಸ್ ಆಗ್ತಾರೆ ಕ್ರಿಶ್ಚಿಯನ್ರಾದರೆ ಮುಸಲ್ಮಾನರಾದರೆ ಅನ್ನೋದು ಅವ್ರ ಲೆಕ್ಕಾಚಾರ ಅಂತ. ಇವರು ಹಿಂದೂಗಳೇ ಆಗಿದ್ದರೆ ನಮಗೆ ಲಾಭ ಅಂತ ಇವ್ರ ಲೆಕ್ಕಾಚಾರ ಅಂತ. ಆದರೆ ಈ ಎರಡನ್ನೂ ಮೀರಿದದ್ದು ಒಂದು ದೇಶದ ಇಂಟ್ರೆಸ್ಟ್ ಇದೆ ಅಂತ. ಆ ದೇಶದ ಇಂಟ್ರೆಸ್ಟು ಬಾಬಾ ಸಾಹೇಬರು ಪಟ್ಟ ಆಸೆನಲ್ಲಿದೆ. ಅದನ್ನು ಮಾಡಬೇಕಾಗಿರೋದು ಎಲ್ಲ ದಲಿತ ವಿದ್ಯಾವಂತರ ಮತ್ತು ಹಿಂದುಳಿದ ವರ್ಗಗಳ ಒಂದು ಜವಾಬ್ದಾರಿ ಅಂತ. ಅದನ್ನು ಅರ್ಥಕೊಂಡು ನಾವು ಈ ಸಬ್ಜೆಕ್ಟ್ಗೆ ರಿಯಾಕ್ಟ್ ಮಾಡೋಣ ಅಂತ. ಆಮೇಲೆ ಅಷ್ಟು ಸುಲಭವಾಗಿ ಪ್ಲೇನಾಗಿ ವಿರೋಧ ಮಾಡೋದು ಅಥವಾ ಪ್ಲೇನಾಗಿ ಒಪ್ಕೊಬಿಡೋದು ಅವು ದಡ್ತನ. ಅದಕ್ಕೆ ಅದನ್ನು ಸ್ವಲ್ಪ ಪೂರ್ವಾಪರಗಳನ್ನ ಕುರಿತು ಯೋಚನೆ ಮಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲ ದಲಿತ ವರ್ಗದ ಎಲೈಟ್ ಕ್ಲಾಸು ವಿದ್ಯಾವಂತ ವರ್ಗ, ಎಸ್ಪೆಷಲಿ ನೌಕರರ ಸಂಘಟನೆಗಳು, ಎಷ್ಟು ದೊಡ್ಡ ದೊಡ್ಡ ಸಂಘಗಳಿದ್ದಾವೆ ಅಂತ ಅವರೆಲ್ಲರೂ ಇದನ್ನು ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಈ ವಿಷಯವನ್ನು ಕುರಿತಂತೆ ಮಾತಾಡಲಿಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಂಥ ಭಾರತೀಯ ವಿದ್ಯಾರ್ಥಿ ಸಂಘಕ್ಕೆ ಧನ್ಯವಾದಗಳನ್ನ ಅರ್ಪಿಸಿ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್, ಶರಣು ಶರಣಾರ್ಥಿ.